ಯಾಕೆ ಕೊಡ್ಬೇಕು ಎಕ್ಸ್ಟೆನ್ಷನ್ ಅಂದರೆ ಗುತ್ತಿಗೆದಾರರು ಮತ್ತು ಮುನ್ಸಿಪಾಲಿಟಿ ಅಧಿಕಾರಿಗಳು ಹೊಂದಾಣಿಕೆಯಲ್ಲಿ ಎತ್ತ ಕಾಣಿಸ್ತಾರೆ. ಪ್ರತಿ ವರ್ಷ ಈಗ ಸುಮಾರು ಒಂದು 15ರಿಂದ 20 ವರ್ಷ ಅವರು ಅವ್ರದ್ದೇ ಅಣ್ಣ ತಪ್ಪಳಷ್ಟೇ ತಗೊಳತ್ತವ ಯಾರ ಸಂಬಂಧಿಕರು ಅವ್ರು ಇಬ್ಬರಿಗೆ ಬಿಟ್ಟು ಮತ್ತೆ ಯಾರಿಗೆ ಟೆಂಡರ್ ಇಲ್ಲ. ಮತ್ತೆ ಟೆಂಡರ್ ಹಾಕೋದು 3-4 ತಮ್ಮ ಹೆಸರಲ್ಲಿ ಹಾಕೊಂಡಿರ್ತಾರೆ. ತಾವು ತಮ್ಮ ಮಾಡ್ಕೊಂಡು ಅವರೇ ಬಿಟ್ಟರೆ ಮತ್ತೆ ಯಾರೇ ಇರ್ತಾರೆ. ಅವ್ರು ಯಾರ ಕೇಳಿ ಯಾರು ಬಿಟ್ಟರೆ ನಮ್ಗೆ ಅದು ಬೇಕಾಗಿಲ್ಲ. ನಮಗೆ ಈ ಕಾಯಿಪಲ್ಯ ಮಾರ್ಕೆಟ್ ರದ್ದಾಗಬೇಕು. ರದ್ದಾಗಿ ಹೋದರೆ ನಾವು ರೈತರ ಶವ ಅಧಿಕಾರಿಗಳು ಹೊತ್ಕೊಂಡು ಹೋಗೋದು, ನಾವಿಂದ ಮಕ್ಕಳು ವಿಶೇಷ ಮಾರ್ಕೆಟ್ ಟ್ಯಾಕ್ಸ್ ಕಾಯಿಪಲ್ಯ ಮಾರ್ಕೆಟ್ ಟ್ಯಾಕ್ಸ್ ಟ್ಯಾಕ್ಸ್ ಇರ್ತದೆ. ಈಗ ಸುಮಾರು ಬಂಡಿಯಾಗಿ ಮಾಡ್ತಾರೆ, ಅವ್ರ ತಲೆಗೆ ಎತ್ಕೊಳ್ತಾರೆ. ಈಗ ಲಾಸು ಈ ಟೆಂಡರ್ ತಗೋಬೇಕಾದ್ರೆ ಲಾಭ ನುಕ್ಸಾನ ಅಂತ ನೋಡೇ ತೊಗೊಂಡಿರ್ತಾರೆ. ಲಾಭ ಅಂತ ತೊಗೊಂಡಿರ್ತಾರೆ, ನುಕ್ಸಾನ ಅಂತ ತೊಗೊಳೋದು. ಇವರು ಲಾಭ ನುಕ್ಸಾನ ಏನಂತ ಮತ್ತೆ ಎಕ್ಸ್ಟೆನ್ಷನ್ ಮತ್ತೆ ಸೋಮವಾರಕ್ಕೆ. ಹಾಗಾಗಿ ಇದನ್ನು ಕೂಡಲೇ ರದ್ದು ಮಾಡಬೇಕು. ಇಲ್ಲದಿದ್ದರೆ ನಾವು ರೈತರಿಗೆ ತಗೊಂಡು ಒಂದು ವಿಶೇಷವಾದ ಹೋರಾಟ ಹಾಕೋಕ್ಕೆ ಹಮ್ಮಿಕೊಳ್ಳಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ